ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಮೆಸೇಜ್ ಕಳಿಸ್ತಾ ಇದ್ದಾರೆ, ಸರ್ ನಮ್ಮ ರ್ಯಾಂಕ್ ಬಂದಿಲ್ಲ ಅಂತ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಯೂಸಲಿ ಟೆನ್ಷನ್ಲಿರುವಂಥದ್ದು. ಸೊ ಹಾಗಾಗಿ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅದರ ಒಂದು ಸೊಲ್ಯೂಷನ್ ನಿಮಗೆ ಹೇಳ್ತಾ ಇದ್ದಾನೆ. ಸೊ ಪ್ರೆಸೆಂಟ್ಲಿ ಕೆಯಿಂದ ಒಂದು ಎಕ್ಸ್ ಮೂಲಕ ಖಾತೆ ಮೂಲಕ ಒಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ನೀವೆಲ್ಲರೂ ನೋಡಿರ್ಬೋದು, ಯಾರು ಕರ್ನಾಟಕ ಸ್ಟೇಟ್ ವಿದ್ಯಾರ್ಥಿ ಆಗಿದ್ದು ಲಾಂಗ್ ಟರ್ಮ್ ವಿದ್ಯಾರ್ಥಿ ಆಗಿದ್ದರೆ ಅವರಿಗೆ ರ್ಯಾಂಕ್ ಜನ್ರೇಟ್ ಆಗಿರುವುದಿಲ್ಲ. ಓಕೆ, ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಇರುವಂಥದ್ದು. ಆಮೇಲೆ CBSE ICSE ಅದರ್ ಸ್ಟೇಟ್ ವಿದ್ಯಾರ್ಥಿಗಳು ಯಾರು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅವರ ಒಂದು ರ್ಯಾಂಕ್ ಜನ್ರೇಟ್ ಆಗಿಲ್ಲ. ಯಾರು ಮಾಡಿದ್ದಾರೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಾಗಿದೆ. ಬಟ್ ನಾನು ನೋಡಿರುವ ಹಾಗೆ ಅದರ್ ಸ್ಟೇಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಹೆಚ್ಚಾಗಿದೆ, ಬಟ್ ರ್ಯಾಂಕ್ ಜನ್ರೇಟ್ ಆಗಿಲ್ಲ. ಸೊ ಭಯಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಕಮೆಂಟ್ ಸೆಕ್ಷನ್ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಡೈರೆಕ್ಟ್ ಮೆಸೇಜ್ ಮಾಡ್ತೇನೆ. ಕ್ಲಿಕ್ ಮಾಡಿ PU ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ನಂತರ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿ 4-5 ಡೇಸ್ನಲ್ಲಿ ನಿಮಗೆ ಸ್ಪಾಟ್ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಓಕೆ, ಆಮೇಲೆ ನಿಮ್ಮ ರ್ಯಾಂಕ್ ಬರುವಂಥದ್ದು ನೆಕ್ಸ್ಟ್ ಸ್ಟೆಪ್ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಆದ ನಂತರ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುವಂಥದ್ದು. ಅಪ್ ಟು ಅಡ್ಮಿಷನ್ ಅವರು ಗೈಡ್ ಮಾಡ್ತೇನೆ. ಮ್ಯಾಸ್ಟೆಕ್ ಯೂಟ್ಯೂಬ್ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಪೇಜ್ನೂ ಸಹ ಫಾಲೋ ಮಾಡಿ. ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಿಮಗೆ ಗೈಡ್ ಮಾಡ್ತಾ ಹೋಗ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡೋದನ್ನ ಮರಿಬೇಡಿ. ಚಲೋ, ಟೇಕ್ ಕೇರ್, ಬಾಯ್.